ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 18 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಪಿಂಚಣಿ ಹಣ ಬರೋದು ಕಟ್ಟಾಗಿದೆ. ಹೌದು, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತೀನಿ. ಆ ವಿಡಿಯೋನ ಸ್ಕಿಪ್ ಮಾಡ್ದಲೇ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ. ಅಟ್ಲೀಸ್ಟ್ ನಿಮಗೆ ಇದರಿಂದ ಹೆಲ್ಪ್ ಆಗಿಲ್ಲ ಅಂದರೆ ಯಾರೆಲ್ಲ ಪಿಂಚಣಿ ಹಣ ತಗೊಳ್ತಿರ್ತಾರೆ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಯಾರೇ ಇದ್ರೂ ಕೂಡ ಅಂಥವ್ರಿಗೆ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಯಾಕಂದರೆ ತುಂಬ ಜನಕ್ಕೆ ಪಿಂಚಣಿ ಹಣದ್ದು ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಹಾಗಾಗಿ ಏನಕ್ಕೆ ಬರ್ತಾ ಇಲ್ಲ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ. ಸೊ ಹಾಗೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವಿಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ಸ್ಗಳಾಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಈಗ ಆಲ್ರೆಡಿ ಗೃಹ ಜ್ಯೋತಿ ಯೋಜನೆ ಬಗ್ಗೆ ಆಗಿರ್ಬೋದು ಅಥವಾ ರೇಷನ್ ಕಾರ್ಡ್ಗೆ ಅಂದರೆ ಈ ಪಡಿತರ ನೀವು ಏನು ತಗೊಳ್ತಿರ್ತೀರ ಅದ್ರ ಬಗ್ಗೆ ಆಗಿರ್ಬೋದು, ಹಾಗೆ ನ್ಯಾಯಬೆಲೆ ಅಂಗಡಿ ಓಪನಿಂಗ್ ಟೈಮಿಂಗ್ಸ್ನ ಕೂಡ ಚೇಂಜ್ ಮಾಡಿದ್ದಾರೆ. ಇದ್ರ ಬಗ್ಗೆ ಆಲ್ರೆಡಿ ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೀನಿ. ಏನೆಲ್ಲ ಈಗ ನಿಮ್ಮ ಪಡಿತರದಲ್ಲಿ ಚೇಂಜ್ ಮಾಡಿದ್ದಾರೆ, ಹಾಗೆ ನ್ಯಾಯಬೆಲೆ ಅಂಗಡಿ ಟೈಮಿಂಗ್ಸ್ ಏನು ಪ್ರತಿಯೊಂದನ್ನು ಕೂಡ ಈಗ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನ ಕೂಡ ಚೆಕ್ ಮಾಡಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನೀವು ಫ್ರೀ ಇದ್ದಾಗ ಖಂಡಿತವಾಗ್ಲೂ ಎಲ್ಲ ಥರ ವೀಡಿಯೋಸ್ನು ನೋಡ್ಬೋದು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಪಿಂಚಣಿ ಹಣ ತಗೊಳ್ತಿರೋರು ಯಾರೆಲ್ಲ ಫಲಾನುಭವಿಗಳಿದ್ದೀರಾ, 18 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಪಿಂಚಣಿ ಹಣ ಕಟ್ಟಾಗಿದೆ. ಅದು ಎಲ್ಲ ಥರ ಪಿಂಚಣಿ ಹಣ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಅಂಗವಿಕಲರ ವೇತನ ಆಗಿರ್ಬೋದು, ಮನಸ್ವಿನಿ ಪಿಂಚಣಿ ಆಗಿರ್ಬೋದು ಅಥವಾ ಸಂಧ್ಯಾ ಸುರಕ್ಷಾ ಆಗಿರ್ಬೋದು. ಸಾಕಷ್ಟು ಜನರಿಗೆ ಪಿಂಚಣಿ ಹಣ ಬರ್ತಾ ಇಲ್ಲ. ಕೆಲವೊಬ್ಬರಿಗೆ ರೆಗ್ಯುಲರ್ ಆಗಿ ಬರ್ತಾ ಇದೆ. ಯಾರಿಗೆಲ್ಲ ಜೂನ್ವರೆಗೂ ಕರೆಕ್ಟಾಗಿ ಬಂದಿದೆಯೋ ಜುಲೈ ತಿಂಗಳದ್ದು ಕೂಡ ಆಲ್ರೆಡಿ ಅವರಿಗೆಲ್ಲ ಪಿಂಚಣಿ ಹಣ ಬಂದಿದೆ. ಕೆಲವೊಬ್ಬರಿಗೆ ಈಗ ಒಂದು 3-4 ತಿಂಗಳಿಂದ ಪಿಂಚಣಿ ಹಣನೇ ಬರ್ತಾ ಇಲ್ಲ. ಯಾಕಂದರೆ ಈಗ ಏನು ಈಗ SIR ಆಯಿತು, ಗೃಹ ಜ್ಯೋತಿ ಆಯಿತು, ಇದಕ್ಕಿಂತ ಮುಂಚೆಯಿಂದನೇ CM ಸಿದ್ದರಾಮಯ್ಯ ಸರ್ ಅವರು ಇದ್ದಾಗಿಂದನೇ ಈ ಪಿಂಚಣಿ ಹಣದ್ರ ಬಗ್ಗೆ ಪರಿಷ್ಕರಣೆ ಮಾಡ್ತಾಯಿದ್ರು. ಯಾಕಂದರೆ ತುಂಬ ಜನ ಅನರ್ಹರು ಕೂಡ ಪಿಂಚಣಿ ಹಣ ತಗೊಳ್ತಿರ್ತಾರೆ. ಈಗ ಎಕ್ಸಾಂಪಲ್, ಈಗ ವೃದ್ಧಾಪ್ಯ ವೇತನ ಇಷ್ಟು ಏಜ್ ಆದವ್ರಿಗೆ ಅಂತ ಇರುತ್ತೆ, ಅವ್ರಿಗಿನ್ನೂ ಏಜೇ ಆಗಿರಲ್ಲ, ಏಜ್ ಆಗಿದೆ ಅಂತ ಫೇಕ್ ಡಾಕ್ಯುಮೆಂಟ್ನ ಕೊಡೋದಾಗಿರ್ಬೋದು, ಅಥವಾ ಇವಾಗೇನು ಅಂಗವಿಕಲರ ವೇತನ ಅಂತಿರುತ್ತೆ, ಅವ್ರಿಗೆ ಅಂಗವೈಕಲ್ಯನೇ ಇರಲ್ಲ. ಸೊ ಫೇಕ್ ಡಾಕ್ಯುಮೆಂಟ್ನ ತಗೊಂಡ್ಬಂದು ಕೊಟ್ಬಿಟ್ಟು ಹಣ ತಗೊಳ್ಳೋದು, ಹಾಗೆ ವಿಧವಾ ವೇತನ ಆಗಿರ್ಬೋದು. ಹೀಗೆ ಸಾಕಷ್ಟು ಪಿಂಚಣಿ ಹಣ ಫೇಕ್ ಡಾಕ್ಯುಮೆಂಟ್ನ ಕೊಟ್ಟು ಹಣ ತಗೊಳ್ತಿದ್ದಾರೆ ಅಂತ ಸರ್ಕಾರಕ್ಕೆ ಅನುಮಾನ ಬಂದಾಗಿಂದ ಪಿಂಚಣಿ ಹಣದ್ರ ಬಗ್ಗೆ ಪರಿಷ್ಕರಣೆ ಮಾಡ್ತಿದ್ದಾರೆ. ಅದರಲ್ಲಿ ಏನಾಗಿದೆ ಅಂದರೆ ಸಾಕಷ್ಟು ಜನದ್ದು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಯಾರ್ದೆಲ್ಲ ಡೌಟ್ ಬಂದಿದೆ ಅವ್ರದ್ದು ಆಧಾರ್ ಕಾರ್ಡ್, ಈಗ ಎಲ್ಲದಕ್ಕೂ ಕೂಡ ಆಧಾರ್ ಕಾರ್ಡ್ನ ಕೊಟ್ಟಿರ್ತೀರಾ. ಸೊ ಆಧಾರ್ ಕಾರ್ಡಲ್ಲಾಗಿರ್ಬೋದು ಅಥವಾ ರೇಷನ್ ಕಾರ್ಡಲ್ಲಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಪರಿಷ್ಕರಣೆ ಮಾಡಿ ಸಾಕಷ್ಟು ಜನರದ್ದು ಅನರ್ಹರದ್ದು ಕ್ಯಾನ್ಸಲೇ ಮಾಡಿದ್ದಾರೆ. ಕೆಲವ್ರದ್ದು ಏನು ಮಾಡಿದ್ದಾರೆ, ಡೌಟ್ ಇದ್ದವ್ರಿಗೆ ಕೆಲವ್ರಿಗೆ ನೋಟಿಸ್ನ ಕಳಿಸಿದ್ದಾರೆ ಅವರ ಮನೆಗಾಗಿರ್ಬೋದು ಅಥವಾ ಫೋನ್ ನಂಬರ್ಗೆ. ನಿಮ್ಗೆ ಈ ಥರ ಪಿಂಚಣಿ ಹಣ ತಗೊಳ್ತಿದ್ದೀರಾ, ಸೊ ನಿಮ್ಮದು ನಾವು ವೆರಿಫೈ ಮಾಡಬೇಕು, ಡಾಕ್ಯುಮೆಂಟ್ನೆಲ್ಲ ತೊಗೊಂಡು ಬನ್ನಿ ಅಂದರೆ ನಿಮ್ಮ ಹತ್ತಿರದ ಪಿಂಚಣಿ ವಿಭಾಗ, ತಾಲೂಕು ಆಫೀಸಲ್ಲಿ ಪಿಂಚಣಿ ವಿಭಾಗ ಅಂತಿರುತ್ತಲ್ಲ ಅಲ್ಲಿ ತೊಗೊಂಬನ್ನಿ ಅಂತ ಸಾಕಷ್ಟು ಜನಕ್ಕೆ ಮೆಸೇಜ್ ಮೂಲಕ ನೋಟಿಸ್ನ ಕಳಿಸಿದ್ದಾರೆ. ಕೆಲವರಿಗೆ ಮನೆ ಅಡ್ರೆಸ್ಗೆ ನೋಟಿಸ್ನ ಕಳಿಸಿದ್ದಾರೆ. ಈಗ ಈ ನೋಟಿಸ್ ಬಂದಿದ್ದು 30 ದಿವಸದೊಳಗೆ ನೀವು ಡಾಕ್ಯುಮೆಂಟ್ನೆಲ್ಲ ತೊಗೊಂಡೋಗಿ ಸಬ್ಮಿಟ್ ಮಾಡಬೇಕು ಅಂತ. ಎಕ್ಸಾಂಪಲ್, ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು, ನೀವು ಯಾವ ಪಿಂಚಣಿ ಹಣ ತಗೊಳ್ತಿರ್ತೀರ ಅದಕ್ಕೆ ಬೇಕಾಗಿರುವ ದಾಖಲೆಗಳನ್ನೆಲ್ಲ ತೊಗೊಂಬನ್ನಿ ಅಂದ್ಬಿಟ್ಟು ಕೆಲವೊಬ್ಬರಿಗೆ ನೋಟಿಸ್ನ ಕಳಿಸಿದ್ದಾರೆ, ಕೆಲವೊಬ್ಬರಿಗೆ ಮೆಸೇಜಸ್ ಥ್ರೂ ಕಳಿಸಿದ್ದಾರೆ, ಕೆಲವೊಬ್ಬರಿಗೆ ಕಳಿಸೇ ಇಲ್ಲ. ಸೊ ಹಾಗಾಗಿ ಸಾಕಷ್ಟು ಜನರಿಗೆ ತುಂಬಾ ಪ್ರಾಬ್ಲಮ್ ಆಗ್ತದೆ. ಸಾಕಷ್ಟು ಜನ ಈ ಪಿಂಚಣಿ ಹಣ ನಂಬ್ಕೊಂಡೇ ಜೀವನ ಮಾಡ್ತಿರ್ತಾರೆ. ಏಜ್ ಆದವರೆಲ್ಲ ಈಗ ಬರೋದು 1200-800 ರೂಪಾಯಲ್ಲೇ ಮೆಡಿಸಿನ್ಸ್ಗಾಗಿರ್ಬೋದು, ಅವ್ರ ಸಣ್ಣ ಪುಟ್ಟ ಖರ್ಚಿಗೆ ಎಕ್ಸ್ಪೆನ್ಸಸ್ಗೆ ಅವರಿಗೆ ಚೆನ್ನಾಗಿ ಆಗ್ತಿತ್ತು. ಬಟ್ ಇವಾಗ ಸಡನ್ನಾಗಿ ಹಣ ಕಟ್ಟಾಗಿರೋದ್ರಿಂದ ಸಾಕಷ್ಟು ಜನಕ್ಕೆ ತುಂಬಾ ತೊಂದರೆ ಆಗ್ತಿದೆ. ಕೆಲವೊಬ್ಬರಿಗೆ ನೋಟಿಸೇ ಕಳಿಸಿಲ್ಲ. ಪಾಪ ಅವರು ತಾಲೂಕು ಆಫೀಸ್ಗಳಲ್ಲಿ ಎಲ್ಲ ಹೋಗಿ ಕೇಳಿದಾಗ ಅಧಿಕಾರಿಗಳಿಗೆ ಮಾಹಿತಿನೇ ಗೊತ್ತಿರಲ್ಲ, ಏನಕ್ಕೆ ಬರ್ತಾ ಇಲ್ಲ ಏನು ಅಂದ್ಬಿಟ್ಟು. ಅಕಸ್ಮಾತ್ ಏನಾರ ಕೇಳಕ್ಕೆ ಹೋಗಿದ್ದಾರೆ ಅಂತಂದರೆ ಮತದಾರರ ಪರಿಷ್ಕರಣೆಗೆ SIR ಆಗ್ತಿದೆ. ಆ SIR ಪ್ರೋಸೆಸ್ಸಲ್ಲಿ ಅಧಿಕಾರಿಗಳೆಲ್ಲ ಬ್ಯುಸಿ ಇದ್ದಾರೆ ಅಂತ ಹೇಳ್ತಿದ್ದಾರಂತೆ. ತುಂಬಾ ಪ್ರಾಬ್ಲಮ್. ಯಾಕಂದರೆ ಈಗ SIR ಮಾಡಂಗಿದ್ರೆ ಅದಕ್ಕೆ ಅಂತಲೇ ಸ್ವಲ್ಪ ಅಧಿಕಾರಿಗಳನ್ನ ಕಳಿಸ್ಬೇಕು. ಎಲ್ಲರೂ ಅದಕ್ಕೆ ಹೋದರೆ ಈ ಪಿಂಚಣಿ ಹಣ ಆಗಿರ್ಬೋದು ಅಥವಾ
ಬೇರೆ ಯಾವುದೇ ಸ್ಕೀಮ್ಸಿಂದು ಈ ಥರ ಸ್ಟಾಪ್ ಆದರೆ ಆ ಒಂದು ಲಾಭ ಪಡೆತಿರೋ ಫಲಾನುಭವಿಗಳಿಗೆ ತುಂಬಾ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಅಧಿಕಾರಿಗಳೇ ಸರಿಯಾಗಿ ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ. ಏನೇ ಕೇಳೋಕ್ಕೋದ್ರೂ ಕೂಡ SIR ಅಲ್ಲಿ ಅಧಿಕಾರಿಗಳು ಬ್ಯುಸಿ ಇದ್ದಾರೆ, ಮತದಾರರ ಪರಿಷ್ಕರಣೆ ಅಂತ ಹೇಳ್ತಿದ್ದಾರಂತೆ. ಕೆಲವೊಬ್ಬರಿಗೆ ನೋಟಿಸೇ ಕಳಿಸಿಲ್ಲ. ಸೊ ಹಾಗಾಗಿ ಈ ಒಂದು ಯಾರಿಗೆಲ್ಲ ಹಣ ಬಂದಿರಲ್ಲ, ಮೇ ಬಿ ನಿಮ್ಮದು ಹೋಲ್ಡಲ್ಲಿ ಇಟ್ಟಿರ್ತಾರೆ, ಇಲ್ಲ ಕೆಲವ್ರದ್ದು ಡಾಕ್ಯುಮೆಂಟ್ ಕಳಿಸಿ ಅಂತ ಹೇಳಿರ್ತಾರೆ. ಸೊ ಅವರು ನೋಟಿಸ್ ಕಳಿಸಿದ 30 ದಿವಸದೊಳಗೆ ನೀವು ನಿಮ್ಮ ಡಾಕ್ಯುಮೆಂಟ್ನಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕಾಗುತ್ತೆ. ತಾಲೂಕು ಆಫೀಸಲ್ಲಿ ಪಿಂಚಣಿ ವಿಭಾಗ ಅಂತ ಇರುತ್ತಲ್ಲ ಅಲ್ಲಿ. ಸೊ ಅಕಸ್ಮಾತ್ ನಿಮ್ಗೆ ಏನಾರ ಆ ಥರ ನೋಟಿಸ್ ಬಂದಿತ್ತು, ಆ ಥರ ಮೆಸೇಜ್ ಬಂದಿತ್ತು ಅಂತಂದರೆ ಹೋಗಿ ಸಬ್ಮಿಟ್ ಮಾಡಿ. ಅಕಸ್ಮಾತ್ ಬಂದಿಲ್ಲ ಅಂತಂದರೆ ಅಧಿಕಾರಿಗಳನ್ನೇ ಹೋಗಿ ಭೇಟಿ ಮಾಡಬೇಕಾಗತ್ತೆ. ಬೇರೆ ಯಾವುದೇ ಆಪ್ಷನ್ ಇಲ್ಲ. ಕೆಲವೊಬ್ಬರಿಗೆ ಕರೆಕ್ಟಾಗಿ ಬಂದಿದೆ, ಕೆಲವೊಬ್ಬರಿಗೆ ಅರ್ಹತೆ ಇದ್ದರೂ ಕೂಡ ಕೆಲವೊಬ್ಬರಿಗೆ ಬಂದಿರಲ್ಲ. ಸೊ ಈ ಒಂದು ಇದರಲ್ಲಿ ಅನರ್ಹರನ್ನ ಕ್ಯಾನ್ಸಲ್ ಮಾಡೋಕ್ಕೋಗಿ ಸಾಕಷ್ಟು ಅರ್ಹರಿಗೂ ಕೂಡ ಈ ಒಂದು ಪಿಂಚಣಿ ಹಣದಲ್ಲಿ ತೊಂದರೆ ಆಗ್ತಿದೆ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ನೀವು ಪಿಂಚಣಿ ಹಣ ತಗೊಳ್ತಿದ್ರೆ ನಿಮಗೆ ಜುಲೈ ತಿಂಗಳವರೆಗೂ ಎಲ್ಲದೂ ಕಂತಿನ ಹಣ ಬಂದಿದೆಯಾ ಅಂತ ಕಮೆಂಟ್ ಮಾಡಿ. ಯಾಕಂದರೆ ಜುಲೈ ತಿಂಗಳದ್ದು ಈಗ ಆಲ್ರೆಡಿ ಸಾಕಷ್ಟು ಜನರಿಗೆ ಜಮೆ ಮಾಡಿದ್ದಾರೆ, ಯಾರಿಗೆಲ್ಲ ಪೆಂಡಿಂಗ್ ಇತ್ತು. ಈ ಸತಿ ಕೂಡ ಲೇಟ್ ಮಾಡಿದ್ದಾರೆ. ಈಗ ಒಂದು 4-5 ತಿಂಗಳಿಂದ ಅಂತೂ ತುಂಬಾ ಲೇಟ್ ಮಾಡ್ತಿದ್ದಾರೆ ಹಣ ಹಾಕೋದು. ಮುಂಚೆ ಎಲ್ಲ ಕರೆಕ್ಟಾಗಿ ಹಾಕೋರು, ಈಗ ಪಿಂಚಣಿ ಹಣ ಜಮೆ ಮಾಡೋದೇ ಲೇಟ್ ಮಾಡ್ತಿದ್ದಾರೆ. ಜುಲೈ ತಿಂಗಳದ್ದು ಕೂಡ ಲೇಟ್ ಆಗಿತ್ತು, ಬಟ್ ಇವಾಗ ಎಲ್ರಿಗೂ ಹಾಕಿದ್ದೀವಿ ಅಂತ ಹೇಳ್ತಿದ್ದಾರೆ. ಸೊ ನಿಮಗೆಲ್ಲ ಜುಲೈ ತಿಂಗಳವರೆಗೂ ಎಲ್ಲ ಮಂತಿಂದು ಕೂಡ ಪಿಂಚಣಿ ಹಣ ಬಂದಿದೆಯಾ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಾನು ಆಗಲೇ ಹೇಳಿದಾಗೆ ಗೃಹಜ್ಯೋತಿ ಆಗಿರ್ಬೋದು, ಅಥವಾ ಮತದ ರೇಷನ್ ಕಾರ್ಡ್ ಬಗ್ಗೆ ಆಗಿರ್ಬೋದು, ಅಥವಾ ನ್ಯಾಯಬೆಲೆ ಅಂಗಡಿದು ಆಗಿರ್ಬೋದು, ಹೊಸ ಅಪ್ಡೇಟ್ ತಿಳ್ಕೊಬೇಕಂದ್ರೆ ಹಿಂದಿನ ವೀಡಿಯೋಸ್ನ ಚೆಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಗೊತ್ತಾಗುತ್ತೆ. ಹಾಗೆ ಗೃಹಜ್ಯೋತಿ ಯೋಜನೆದು ಕೂಡ ಅಷ್ಟೇ, ಮರು ಅರ್ಜಿ ಸಲ್ಲಿಕೆ ಅಥವಾ ಮರುಪರಿಷ್ಕರಣೆ ಏನು ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಸಾಕಷ್ಟು ಜನರ ಮನೆಗೆ ಬಂದೇ ಇಲ್ಲ ಅಧಿಕಾರಿಗಳು. ಈ ಒಂದು ಗೃಹಜ್ಯೋತಿ ಯೋಜನೆ ಎಲ್ಲೂ ಹೋಗಿ ಅಧಿಕಾರಿಗಳನ್ನ ಭೇಟಿ ಮಾಡೋದಾಗಿರ್ಬೋದು, ಅಥವಾ ಬೆಂಗಳೂರು 1 ಕರ್ನಾಟಕ 1ಗೆ ಹೋಗಂಗಿಲ್ಲ, ಅಧಿಕಾರಿಗಳೇ ಮನೆಗೆ ಬಂದು ಮೀಟ್ರ್ ಬೋರ್ಡ್ ಚೆಕ್ ಮಾಡೋದಾಗಿರ್ಬೋದು, ನಿಮ್ಮ ದಾಖಲೆಗಳನ್ನ ತೊಗೊಳೋದಾಗಿರ್ಬೋದು, ನಿಮ್ಮ ಕೈಯಾರೇ ಅಪ್ಲಿಕೇಶನ್ನ ಫಿಲ್ ಮಾಡಿ ಸೈನ್ ಮಾಡಿಸ್ಕೊಳೋದಾಗಿರ್ಬೋದು ಮಾಡಬೇಕು. ಬಟ್ ಸಾಕಷ್ಟು ಜನರು ಮನೆಗೆ ಇನ್ನೂ ಕೂಡ ಬಂದಿಲ್ಲ. ಯಾಕಂದರೆ ಈಗ ಜುಲೈ ತಿಂಗಳು ಪೂರ್ತಿ ಟೈಮ್ ಇತ್ತು. ಜುಲೈ 1ನೇ ತಾರೀಕಿಂದ ಈ ಗೃಹಜ್ಯೋತಿ ಪರಿಷ್ಕರಣೆ ನಡೀತಾ ಇರೋದು. ಇನ್ನೇನು ಇವಾಗ ಜುಲೈ ತಿಂಗಳು ಮುಗಿತಾ ಬರ್ತಾ ಇದೆ, ಇನ್ನೂ ಕೂಡ ಸಾಕಷ್ಟು ಜನರು ಮನೆಗೆ ಬಂದೇ ಇಲ್ಲ ಅಧಿಕಾರಿಗಳು. ಈಗ SIRದು ಕೂಡ BLOಗಳು ತುಂಬ ಫಾರ್ಮ್ ಇನ್ನೂ ಪೆಂಡಿಂಗ್ ಇದೆ ಅಂತ ಹೇಳಿದ್ದಕ್ಕೆ ಇವಾಗ SIR ಏನು ಇವಾಗ ಜುಲೈ 29ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು, ಅದನ್ನು ಆಗಸ್ಟ್ 8ಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಈ ಗೃಹಜ್ಯೋತಿ ಯೋಜನೆನೂ ಏನು ಪೋಸ್ಟ್ ಮಾಡ್ತಾರ ಅಥವಾ ಅಷ್ಟರೊಳಗೆ ಎಲ್ಲರದ್ದು ಕೂಡ ಫಾರ್ಮ್ ಫಿಲ್ ಮಾಡಿಸ್ಕೋತಾರ ಅಂತ ನೋಡಬೇಕಾಗಿದೆ. ಯಾಕಂದರೆ ಮರು ಅರ್ಜಿ ಸಲ್ಲಿಸಿಲ್ಲ ಅಂತಂದರೆ ಇವಾಗ ಫಲಾನುಭವಿಗಳದ್ದು ಕ್ಯಾನ್ಸಲ್ಲೇ ಆಗೋಗುತ್ತೆ. ಅದು ಇವಾಗ ಮತ್ತೆ ಫಲಾನುಭವಿಗಳದ್ದು ತಪ್ಪೇ ಇರಲ್ಲ, ಅಧಿಕಾರಿಗಳು ಬಂದ್ರೇನೆ ಅಲ್ಲ ಅವರುಗಳು ಕೂಡ ದಾಖಲೆಗಳನ್ನ ಕೊಟ್ಟು ಫಾರ್ಮ್ನ ಫಿಲ್ ಮಾಡ್ಕೊಡೋದು. ಅವರೇ ಬಂದಿಲ್ಲ ಅಂತಂದರೆ ಈಗ ಫಲಾನುಭವಿಗಳು ತಾನೇ ಏನು ಮಾಡೋಕ್ಕಾಗುತ್ತೆ. ಸೊ ಹಾಗಾಗಿ ನಿಮ್ಮ ಮನೆಗೂ ಕೂಡ ಗೃಹಜ್ಯೋತಿ ಪರಿಷ್ಕರಣೆ ಆಯಿತಾ, ನೀವು ಕೂಡ ಮರು ಅರ್ಜಿ ಸಲ್ಲಿಕೆ ಮಾಡಿದ್ರ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಎಲ್ಲ ವಿಷಯದ ಬಗ್ಗೆ ಕ್ಲಾರಿಟಿ ಸಿಕ್ತು ಅಂದ್ಕೊಂಡಿದ್ದೀನಿ. ಇನ್ನೂ ಏನಾರ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತವಾಗ್ಲೂ ನಾನು ಆ ಥರ ಅದಕ್ಕೆ ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ಸರಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರೆಲ್ಲ ಪಿಂಚಣಿ ಹಣ ತಗೊಳ್ತಿರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ನೀವೆಷ್ಟು ಶೇರ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಅಷ್ಟು ಹೆಚ್ಚು ನನ್ನ ವಿಡಿಯೋಸ್ ರೀಚ್ ಆಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.